Good morning, students. Today let us have discussion on your chapter 5 called nitric acid. As per your syllabus, you have to study the manufacture of nitric acid, its properties including both physical properties, chemical properties as well as its uses. So you should know what are acids. ನೈಟ್ರಿಕ್ ಆ್ಯಸಿಡ್ ಓದೋಕ್ಕಿಂತ ಮುಂಚೆ ನಿಮ್ಗೇನು ಗೊತ್ತಿರಬೇಕು ಅಂತಂದರೆ ಆ್ಯಸಿಡ್ಸ್ ಅಂದರೆ ಏನು, ಅದ್ರ ಪ್ರಾಪರ್ಟಿ ಹೇಗಿರುತ್ತೆ, ಮತ್ತು ಮಿನರಲ್ ಆ್ಯಸಿಡ್ಸ್ಗೂ ಆರ್ಗ್ಯಾನಿಕ್ ಆ್ಯಸಿಡ್ಸ್ಗೂ ವ್ಯತ್ಯಾಸ ಏನು ಅಂತ. ಸೊ ಯೂಶಲಿ ಆ್ಯಸಿಡ್ ಇಸ್ ಅ ಸಬ್ಸ್ಟೆನ್ಸ್ ದಟ್ ಕಂಟೈನ್ ಒನ್ ಆರ್ ಮೋರ್ replaceable hydrogen atom and in a molecule they should have one hydrogen which should donate or which should accept hydroxyl ions. ಆ್ಯಸಿಡ್ ಅಂದ ತಕ್ಷಣವೇ ಆ್ಯಸಿಡ್ ಹೇಗೆ ಬಿಹೇವ್ ಮಾಡಬೇಕು, ಆ್ಯಸಿಡ್ ಹೇಗಿರಬೇಕು ಅಂತಂದರೆ ಅದರಲ್ಲಿ ಒಂದು ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಇರಬೇಕು ಮತ್ತು ಅದು ಹೈಡ್ರೋಜನ್ ಆಟಮ್ನ ಡೊನೇಟ್ ಮಾಡೋಂಗಿರಬೇಕು ಮತ್ತು ಹೈಡ್ರೋಕ್ಸಿಲೈನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಇದನ್ನೇ ನಾವು ಎಲೆಕ್ಟ್ರೋಕೆಮಿಸ್ಟ್ರಿಲಿ ಥಿಯರೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸಲ್ಲಿ ಓದಿದ್ದೀವಿ. ಸೊ ಇಲ್ಲಿ ನೈಟ್ರಿಕ್ ಆ್ಯಸಿಡ್ಡು ಇಟ್ ಈಸ್ ಒನ್ ಆಫ್ ದ ಸ್ಟ್ರಾಂಗ್ ಆ್ಯಸಿಡ್, ಸೊ ಇಟ್ ಕಂಟೈನ್ಸ್ ಒನ್ ಆಫ್ ದ ರೀಪ್ಲೇಸಬಲ್ hydrogen atom which has got a molecular formula HNO3. So one hydrogen, one nitrogen and 3 oxygen. So it is a mineral acid. What is this mineral acid? See, which usually obtained from the mineral source. Mineral source ಇಂದ ನಮಗೆ ಯಾವ ಆ್ಯಸಿಡ್ಸ್ ಬಂದಿರುತ್ತೋ ಅದನ್ನೆಲ್ಲ ನಾವು ಮಿನರಲ್ ಆ್ಯಸಿಡ್ಸ್ ಅಂತ ಕರಿತೀವಿ. ಸೊ ಯೂಶಲಿ ವಿ ವಿಲ್ ಗೆಟ್ ದಿಸ್ ಮಿನರಲ್ ಆ್ಯಸಿಡ್ಸ್ ಫ್ರಮ್ ಎನಿ ಆಫ್ ದ ಮಿನರಲ್ಸ್. ಯಾವುದಾದ್ರೂ ಒಂದು ಮಿನರಲಿಂದ ಬಂದಿರುತ್ತೆ. ಆ ಮಿನರಲ್ಸು ಯಾವುದಾದ್ರೂ ಮೆಟಲ್ ಅಯೋನ್ಸ್ ಆಗಿರ್ಬೋದು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಐರನ್ನು ಆ ಥರದ್ದು ಮೆಟಲ್ ಆಗಿರುತ್ತೆ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಆಕ್ಸೈಡ್ಸು, ಸಲ್ಫೇಟ್ಸು ಏನಾದರೂ ಸೇರಿಕೊಂಡಿರುತ್ತೆ. ಅದನ್ನು ನಾವು ಮಿನರಲ್ ಸೋರ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ರಿಏಜೆಂಟ್ ಇನ್ ಮೆನಿ ಸಿಂಥೆಟಿಕ್ ಪ್ರೋಸೆಸ್. ಹೌದು, ನೈಟ್ರಿಕ್ ಆ್ಯಸಿಡ್ಡು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದನ್ನು ಯಾವುದಾದ್ರೂ ಒಂದಲ್ಲ ಒಂದು ಸಿಂಥೆಟಿಕ್ ಪ್ರೋಸೆಸ್ಸಲ್ಲಾಗಿರಬಹುದು ಅಥವಾ ಯಾವುದಾದ್ರೂ ಬೇಸ್ ಜೊತೆ ರಿಯಾಕ್ಟ್ ಮಾಡೋಕ್ಕಾಗಿರಬಹುದು ಆ್ಯಸಿಡ್ ಆಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ now let us see how do we manufacture this nitric acid. So it has been done by the process called Ostwald process. ಇದನ್ನು ಯಾವ ಮೆಥಡಲ್ಲಿ ನಾವು ಸಿಂಥಸೈಸ್ ಮಾಡ್ತೀವಿ ಅಂತಂದರೆ ನೈಟ್ರಿಕ್ ಆ್ಯಸಿಡ್ನ ಆ ಪ್ರೋಸೆಸ್ನ ನಾವು ಓಸ್ಟ್ವಲ್ಡ್ಸ್ ಪ್ರೋಸೆಸ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಓಸ್ಟ್ವಲ್ಡ್ ಪ್ರೋಸೆಸ್? ಇಟ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಬೈ ಸೈಂಟಿಸ್ಟ್ ಕಾಲ್ಡ್ ಹೆನ್ರಿ ಓಸ್ಟ್ವಲ್ಡ್ ಅಂತ. ಸೊ ಹಾಗಾಗಿ ಇದನ್ನು ಓಸ್ಟ್ವಲ್ಡ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಕಮಿಂಗ್ ಟು ದಿಸ್ ನೈಟ್ರಿಕ್ ಆ್ಯಸಿಡ್, ಹೌ ಯೂಶಲಿ ಇಟ್ ಹ್ಯಾಸ್ ಬೀನ್ ಡಿಸೈನ್ಡ್. ಫಸ್ಟ್ ನೀವು ಯಾವಾಗಲೂ ನೈಟ್ರಿಕ್ ಆ್ಯಸಿಡ್ ಮ್ಯಾನುಫ್ಯಾಕ್ಚರ್ ಅಥವಾ ಯಾವುದಾದ್ರೂ ಆ್ಯಸಿಡ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿಂತ ಮುಂಚೆ ಏನು ಗೊತ್ತಿರಬೇಕು ನಿಮಗೆ ಅಂದರೆ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಹೇಗೆ ಡಿಸೈನ್ ಮಾಡ್ಕೋತೀವಿ ಅಂತ. ನಾವು ಸೀಯಿಂಗ್ ದಿಸ್ ನೈಟ್ರಿಕ್ ಆ್ಯಸಿಡ್ ಯೂನಿಟ್, ಇನ್ನು ಈ ಯೂನಿಟನ್ನು ನೋಡ್ತಾ ಇದ್ದೀರಾ ನೀವು, ನೈಟ್ರಿಕ್ ಆ್ಯಸಿಡ್ ಯೂನಿಟನ್ನು. ಸೇ ಹಿಯರ್ ದಿಸ್ ಇಸ್ ಅ ಸ್ಟೀಲ್ ಟ್ಯಾಂಕ್. ಇದೇನು ಅಂತಂದರೆ ಒಂದು ಸ್ಟೀಲ್ ಟ್ಯಾಂಕು. ಸೊ ವಿಚ್ ಹ್ಯಾಸ್ ಬೀನ್ ಡಿಸೈನ್ಡ್ ವಿತ್ ಆ್ಯನ್ ಇಂಟೀರಿಯರ್ ವೈರ್ಸ್. ಒಂದು ಇದನ್ನು ಇಂಟೀರಿಯರಲ್ಲಿ ಹೇಗೆ ಡಿಸೈನ್ ಮಾಡಿರ್ತೀವಿ ಅಂದರೆ ಇಟ್ ಕಂಟೈನ್ಸ್ ವೈರ್. ವಾಟ್ ಟೈಪ್ ಆಫ್ ವೈರ್ ದೇ ಆರ್ ಅಂದರೆ ಪ್ಲಾಟಿನಮ್ ಆ್ಯಂಡ್ ರೋಡಿಯಮ್ ವೈರ್ಸ್. ಇಲ್ಲಿ ಪ್ಲಾಟಿನಮ್ಮು ಮತ್ತು ರೋಡಿಯಮ್ಮು ಎರಡೂ ವೈರೂ ಇಟ್ ಹ್ಯಾಸ್ ಬೀನ್ ಅಲ್ಲಾಯ್ ಮಾಡಿ ಅದನ್ನು ಹಾಕಿರ್ತೀವಿ, ಆಯಿತಾ. ಮತ್ತು ಈ ವೈರನ್ನು ಆಲ್ಟರ್ನೇಟಿವ್ ಆಗಿ ಈ ಸ್ಟೀಲ್ ಟ್ಯಾಂಕ್ ಒಳಗಡೆ ನಾವು ಯೂಸ್ ಮಾಡಿದ್ದೀವಿ. ಯಾಕೆ ಅಂದರೆ ಪ್ಲಾಟಿನಮ್ ಮತ್ತು ರೋಡಿಯಮ್ ಎರಡೂ ಕೆಟಲಿಸ್ಟಾಗಿ ಆ್ಯಕ್ಟ್ ಮಾಡುತ್ತೆ ಇಲ್ಲಿ. ಸೊ ಆ್ಯಂಡ್ ದಿಸ್ ಸ್ಟೀಲ್ ಟ್ಯಾಂಕ್ ಹ್ಯಾಸ್ ಬೀನ್ ಕನೆಕ್ಟೆಡ್ ಟು ಒನ್ ಆಫ್ ದ ರೆಕ್ಟ್ಯಾಂಗುಲರ್ ಟ್ಯಾಂಕ್. ಈ ಕೊನಿಕಲ್ ಸ್ಟೀಲ್ ಟ್ಯಾಂಕ್ ಏನಿದೆ ಇದನ್ನು ಮತ್ತೆ ಎಲ್ಲಿಗೆ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಒಂದು ರೆಕ್ಟ್ಯಾಂಗುಲರ್ ಸ್ಟೀಲ್ ಟ್ಯಾಂಕಿಗೆ, ಆ್ಯಂಡ್ ವಿಚ್ ಇಸ್ ಫಾಲೋಡ್ ಬೈ ಒನ್ ಮೋರ್ ರೆಕ್ಟ್ಯಾಂಗುಲರ್ ಬಿಗ್ಗರ್ steel tank that contains some shower like ಸಬ್ಸ್ಟೆನ್ಸ್. ಸೊ ಈ ಶವರ್ ಲೈಕ್ ಇದನ್ನು ಯೂನಿಟನ್ನು ಹಾಕಿದ್ದೀವಿ. ಸೊ ಆ ಶವರ್ ಲೈಕ್ ಯೂನಿಟ್ ಯಾಕೆ ಅಂತ ನಾನು ಹೇಳ್ತೇನೆ. ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ಸಮ್ ಕ್ವಾಡ್ಸ್. ಆ ಕ್ವಾಡ್ಸ್ ವೈರ್ ಮತ್ತು ಕ್ವಾಡ್ಸ್ ಬಾಲ್ಸ್, ಈ ಕ್ವಾಡ್ಸ್ ಬಾಲ್ಸು ಮತ್ತು ಅದನ್ನು ಕ್ವಾಡ್ಸ್ ವೈರಿಂದ ಕನೆಕ್ಟ್ ಆಗಿದೆ. ಸೊ ಆ ಕ್ವಾಡ್ಸ್ ಇದನ್ನು ನಾವು ಇಲ್ಲಿ ಆ ಸ್ಟೀಲ್ ಟ್ಯಾಂಕ್ ಒಳಗಡೆ ಕೂಡ ಹಾಕಿದ್ದೀವಿ, ಆಯಿತಾ. ಮತ್ತು ಒಂದು ಕಡೆಯಿಂದ ವಾಟರು, ಆ ಶವರಲ್ಲಿ ಹೇಗೆ ವಾಟರ್ ಬೀಳುತ್ತೋ ಅದೇ ಥರ ವಾಟರ್ನ ಮೇಲ್ಗಡೆಯಿಂದ ಸ್ಪ್ರಿಂಕಲ್ ಮಾಡ್ತಾಯಿದ್ದೀವಿ. ಸೊ
how do we manufacture this? See, we can manufacture this by using the mixture of ammonia as well as oxygen. Ammonia ಮತ್ತು oxygen ಎರಡನ್ನು ಯೂಸ್ ಮಾಡಿಕೊಂಡು ನಾವು it is a mixture that we have taken in a ratio 1:8 ಕಾನ್ಸಂಟ್ರೇಷನ್. ಎಷ್ಟು ರೇಷಿಯೋದಲ್ಲಿ ತೊಗೊಂಡಿದ್ದೀವಿ ಅಂತಂದರೆ ಮಿಕ್ಸ್ಚರು 1:8 ವಾಲ್ಯೂಮಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಪಾಸ್ ಥ್ರೂ ಎ ಕನ್ವರ್ಟರ್ ವಿಚ್ ಕಂಟೈನಿಂಗ್ ಪ್ಲಾಟಿನಮ್ ರೋಡಿಯಂ ಅಲಾಯ್. ಈ ಪ್ಲಾಟಿನಮ್ ರೋಡಿಯಂ ಅಲಾಯ್ ಏನಿದೆ ಅದ್ರ ಮುಖಾಂತರನೇ ಹಾದು ಹೋಗಬೇಕು ಯಾವುದು ಈ ಮಿಕ್ಸ್ಚರು. ಅಮೋನಿಯಂ ಮತ್ತು ಅಮೋನಿಯಾ ಮತ್ತು ಎರಡನ್ನೂ ತೊಗೊಂಡಿದ್ದೀವಲ್ಲ, ಆ ಮಿಕ್ಸ್ಚರು 1:8 ರೇಷಿಯೋದಲ್ಲಿ ಅದು ಆ ವೈರ್ ಮುಖಾಂತರ ಹಾದು ಹೋಗಬೇಕು. ಹಾಗೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಟ್ ಶುಡ್ ಬಿ ಹೀಟೆಡ್ ಇನ್ ಅ ಕಾನ್ಸಂಟ್ರೇಷನ್ 700 ಡಿಗ್ರಿ ಸೆಂಟಿಗ್ರೇಡ್. ಎಷ್ಟು ಕಾನ್ಸಂಟ್ರೇಷನಲ್ಲಿ ಹೀಟ್ ಮಾಡ್ಕೋಬೇಕು ಅಂತಂದರೆ ಅದನ್ನು 700 ಡಿಗ್ರಿ ಕಾನ್ಸಂಟ್ರೇಷನಲ್ಲಿ ಹೀಟ್ ಮಾಡ್ಕೋಬೇಕು. ಸೊ ದಟ್ ಅಮೋನಿಯಾ ಇಸ್ ಆಕ್ಸಿಡೈಸ್ಡ್ ಬೈ ಏರ್ ಟು ಫಾರ್ಮ್ ನೈಟ್ರಿಕ್ ಆಕ್ಸೈಡ್. ಇಲ್ಲಿಂದ ಅಮೋನಿಯಾ ಏನು ಆಗುತ್ತೆ ಅಂತಂದರೆ ಈ ಏರ್ ಜೊತೆ ಕಂಬೈನ್ ಆಗಿ ಇಟ್ ಫಾರ್ಮ್ಸ್ ನೈಟ್ರಿಕ್ ಆಕ್ಸೈಡ್. ಇದು 2NO2 ಪ್ಲಸ್ ಏನು ನೋಡ್ತಾ ಇದ್ದೀರಾ ನೀವು, ಅದು ನೈಟ್ರಿಕ್ ಆಕ್ಸೈಡು. ಸೊ ಎಗೈನ್ ವಿ ಅಲೌ ದಿಸ್ ಟು ಅಂಡರ್ಗೋ ಆಕ್ಸಿಡೇಷನ್ ರಿಯಾಕ್ಷನ್. ಮತ್ತು ಇದನ್ನು ಇಲ್ಲಾಗ್ತಾ ಇರೋದು ಆಕ್ಸಿಡೇಷನ್ ರಿಯಾಕ್ಷನ್ನೇ, ಮತ್ತು ಇಲ್ಲಾಗೋದು ಕೂಡ ಆಕ್ಸಿಡೇಷನ್ ರಿಯಾಕ್ಷನ್ನೇ. ನಾನು ರಿಯಾಕ್ಷನ್ಸ್ ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟು ವಿಚ್ ವಿಲ್ ಬಿ ಕಂಟಿನ್ಯೂಡ್ ವಿತ್ the nitrogen dioxide. So this nitric oxide, it will be converted, it undergo oxidation process and it's going to convert into nitrogen dioxide. ಈ nitrogen dioxide ಮತ್ತೆ ಈ ರೆಕ್ಟ್ಯಾಂಗುಲರ್ ಟ್ಯಾಂಕಿಂದ ಬಿಗ್ಗರ್ ರೆಕ್ಟ್ಯಾಂಗುಲರ್ ಟ್ಯಾಂಕ್ಗೆ ವಿಚ್ ಕಂಟೈನ್ಸ್ ಕ್ವಾಡ್ಸ್, ಇದನ್ನು ಕ್ವಾಡ್ಸ್ ಟ್ಯಾಂಕ್ ಅಂತಲೂ ಕರಿತೀವಿ ನಾವು, ಕ್ವಾಡ್ಸ್ ಟ್ಯಾಂಕ್ಗೆ ಪಾಸ್ ಆಗುತ್ತೆ. ಮೇಲಿಂದ ವಾಟರ್ ಬೀಳುತ್ತೆ ಮತ್ತು ಎಗೈನ್ ಇಟ್ ಜಸ್ಟ್ ನೈಟ್ರೋಜನ್ ಡೈಆಕ್ಸೈಡ್ ಕನ್ವರ್ಟಿಂಗ್ ಟು ನೈಟ್ರಿಕ್ ಆ್ಯಸಿಡ್. ಅದು ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ವೆನ್ ವಾಟರ್ ರಿಯಾಕ್ಟ್ಸ್ ವಿತ್ ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್ ಜೊತೆ ವಾಟರ್ ರಿಯಾಕ್ಟ್ ಆಗಿ ಇಟ್ ಜಸ್ಟ್ ಕನ್ವರ್ಟ್ ಇನ್ ಟು ನೈಟ್ರಿಕ್ ಆ್ಯಸಿಡ್. ಸೊ ಲೆಟ್ ಅಸ್ ಸಿ ದ ರಿಯಾಕ್ಷನ್. ಇದು ಯೂನಿಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆಲ್ಲ. ಸೊ ಇಲ್ಲಿ ಏನು ಕಲೆಕ್ಟ್ ಆಗುತ್ತೆ, ವಾಟರು ನೈಟ್ರೋಜನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದ ತಕ್ಷಣವೇ ವಿ ಆರ್ ಗೋಯಿಂಗ್ ಟು ಗೆಟ್ ಅ ನೈಟ್ರಿಕ್ ಆ್ಯಸಿಡ್. ಆ ನೈಟ್ರಿಕ್ ಆ್ಯಸಿಡ್ ಇಲ್ಲಿ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿದ್ದ ನೈಟ್ರಿಕ್ ಆ್ಯಸಿಡ್ನ ಇಲ್ಲಿಂದ ನಾವು ಕಲೆಕ್ಟ್ ಮಾಡ್ಕೋತೀವಿ. ಇಲ್ಲಿ ಕಲೆಕ್ಟ್ ಆಗಿದ್ದು ನೈಟ್ರಿಕ್ ಆ್ಯಸಿಡ್ನ. ಸೊ ಲೆಟ್ ಅಸ್ ಸಿ ದ ರಿಯಾಕ್ಷನ್. ಸೊ as I told you, we are going to take a mixture of ammonia as well as oxygen. ಅಮೋನಿಯಾನ ಮತ್ತು ಏರ್ನ ಕಾಂಬಿನೇಷನ್, ಇದು ಆಕ್ಸಿಜನ್ನ ಕಾಂಬಿನೇಷನ್ನು. ಸೊ ವಿ ಆರ್ ಗೋಯಿಂಗ್ ಟು ಟ್ರೀಟ್ ಅಮೋನಿಯಾ ವಿತ್ ಆಕ್ಸಿಜನ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಅ ನೈಟ್ರಿಕ್ ಆಕ್ಸೈಡ್. ಫಸ್ಟ್ ಏನು ಸಿಕ್ಕತ್ತೆ ಅಂದರೆ ನೈಟ್ರಿಕ್ ಆಕ್ಸೈಡ್. ಇಲ್ಲೇನು ಸಿಕ್ಕಿತ್ತು ಅದೇನೇ ನೈಟ್ರಿಕ್ ಆಕ್ಸೈಡ್ ಸಿಕ್ಕತ್ತೆ. ಮತ್ತು ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ದಿಸ್ ನೈಟ್ರಿಕ್ ಆಕ್ಸೈಡ್ ಎಗೇನ್ ವಿ ಆರ್ ಗೋಯಿಂಗ್ ಟು ಟ್ರೀಟ್ ವಿತ್ ಆಕ್ಸಿಜನ್. ನೈಟ್ರಿಕ್ ಆಕ್ಸೈಡ್ ಮತ್ತು ವಾಟರ್ ಎರಡನ್ನೂ ಫಾರ್ಮ್ ಆಗುತ್ತೆ. ಆ್ಯಂಡ್ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈ ರಿಯಾಕ್ಷನ್ ಏನಂತ ಕರಿತೀವಿ ನಾವು ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಹೀಟ್ ಲಿಬರೇಟ್ ಆಗ್ತಾ ಹೋಗುತ್ತೆ. ಹೀಟು ಯಾವುದು ಕನ್ಸ್ಯೂಮ್ ಆಗುತ್ತೋ, ಹೀಟನ್ನು ಯಾವುದು ಮತ್ತೆ ತೊಗೊಳುತ್ತೋ ಅದನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಹೀಟ್ ಲಿಬರೇಟ್ ಆಗೋದೆಲ್ಲ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದ ನೈಟ್ರಿಕ್ ಆಕ್ಸೈಡ್ ಅಗೈನ್ ಇಟ್ ಇಸ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಆಕ್ಸಿಜನ್. ಮತ್ತೆ ಏನಾಗುತ್ತೆ ಅಂದರೆ ನೈಟ್ರಿಕ್ ಆಕ್ಸೈಡ್ ವಿಚ್ ಇಸ್ ಇನ್ ದ ಗ್ಯಾಸ್ ಫಾರ್ಮ್. ಇದು ಯಾವ ಫಾರ್ಮಲ್ಲಿ ಇರುತ್ತೆ, ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ. ಸೊ ಗ್ಯಾಸ್ ಫಾರ್ಮಲ್ಲಿ ಇರೋದನ್ನು ಮತ್ತೆ ನಾವೇನು ಮಾಡ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಡೂ ಸಮ್ ಹೀಟ್ ಎಕ್ಸ್ಚೇಂಜರ್. ಸೊ ಈ ರೆಕ್ಟ್ಯಾಂಗುಲರ್ ಟ್ಯಾಂಕಲ್ಲಿ ವಿ ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ಅಗೈನ್ ವಿತ್ ಆಕ್ಸಿಜನ್. ಮತ್ತು ಏರ್ ಅಥವಾ ಆಕ್ಸಿಜನ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ಅಗೈನ್ ಇಟ್ ಅಂಡರ್ಗೋ ಆಕ್ಸಿಡೇಷನ್ ರಿಯಾಕ್ಷನ್. ಇದು ಏನಾಗುತ್ತೆ ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಆಕ್ಸಿಡೇಷನ್ ರಿಯಾಕ್ಷನ್ ಆದ ತಕ್ಷಣ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ನೈಟ್ರೋಜನ್ ಡೈಆಕ್ಸೈಡ್. ಏನು ಫಾರ್ಮ್ ಆಗುತ್ತೆ ಅಂದರೆ ನೈಟ್ರೋಜನ್ ಡೈಆಕ್ಸೈಡು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ದಿಸ್ ನೈಟ್ರೋಜನ್ ಡೈಆಕ್ಸೈಡ್ ಈಸ್ ದೆನ್ ಅಬ್ಸಾರ್ಬ್ ಬೈ ದ ವಾಟರ್ ಇನ್ ಆನ್ ಅಬ್ಸಾರ್ಪ್ಷನ್ ಟವರ್. ಸೊ ನಾನು ಅವಾಗಲೇ ಕ್ವಾರ್ಟ್ಸ್ ಟವರ್ ಅಂತ ಇದನ್ನು ತೋರಿಸಿದ್ನಲ್ಲ. ಸೊ ಅಗೈನ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಬ್ಸಾರ್ಬ್. ಇಲ್ಲಿ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಆ ಅಬ್ಸಾರ್ಬ್ ಆಗಿದ್ದು ಮತ್ತೆ ವಾಟರಿಂದ ವಾಶ್ ಆಗುತ್ತೆ. ಅದೇ ಈ ಟ್ರೀಟ್ಮೆಂಟು ಏನಂದರೆ ನೈಟ್ರೋಜನ್ ಡೈಆಕ್ಸೈಡ್ ಇಟ್ ಈಸ್ ಅಗೇನ್ ಟ್ರೀಟೆಡ್ ವಿತ್ ವಾಟರ್. ಆ ಶವರಲ್ಲಿ ಏನು ವಾಟರ್ ಬೀಳ್ತಾ ಇದೆ ಆ ವಾಟರು ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್ ಈ ಕೆಳಗಡೆಯಿಂದ ಇಲ್ಲಿ ಎಂಟರ್ ಆಗ್ತಾ ಹೋಗುತ್ತೆ. ಇಲ್ಲಿ ಎಂಟರ್ ಆಗ್ತಾ ಹೋಗೋ ನೈಟ್ರೋಜನ್ ಡೈಆಕ್ಸೈಡು ಇಲ್ಲಿ ಮೇಲ್ಗಡೆಯಿಂದ ಬೀಳ್ತಾ ಇರೋ ಈ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಆವಾಗ ವಿ ಆರ್ ಗೋಯಿಂಗ್ ಟು ಗೆಟ್ ನೈಟ್ರಿಕ್ ಆ್ಯಸಿಡ್. ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್, ವಿ ಆರ್ ಗೋಯಿಂಗ್ ಟು ಗೆಟ್ ನೈಟ್ರಿಕ್ ಆ್ಯಸಿಡ್. ನೈಟ್ರಿಕ್ ಆ್ಯಸಿಡ್ ಇಸ್ obtained. So this is also again one of the oxidation reaction. ಇಲ್ಲೂ ಕೂಡ ಏನಾಗುತ್ತೆ ಅಂದರೆ ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಕ್ವಾಡ್ಸ್ ಓವರ್ ಹಿಯರ್ ಇಟ್ ಆ್ಯಕ್ಟ್ಸ್ ಆಸ್ ಎ
ಕೆಟಲೈಸರ್, ಅದು ಕೆಟಲೈಸರ್ ಥರ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಇಸ್ ಕಾನ್ಸಂಟ್ರೇಟೆಡ್ ಬೈ ಡಿಸ್ಟಿಲೇಷನ್ ಅಂಟಿಲ್ 68% ನೈಟ್ರಿಕ್ ಆ್ಯಸಿಡ್ ಇಸ್ ಗೋಯಿಂಗ್ ಟು ಬಿ ಕಲೆಕ್ಟೆಡ್. ಅಲ್ಲಿ ಅದನ್ನು ಮತ್ತೆ ಡಿಸ್ಟಿಲೇಷನ್ ಮಾಡ್ತಾ ಇರ್ತೀವಿ. ಏನೂ ಇಲ್ಲ, ಡಿಸ್ಟಿಲೇಷನ್ ಅಂದರೆ ವಾಟರ್ನ ರಿಮೂವ್ ಮಾಡ್ತಾ ಇರ್ತೀವಿ. ಏನು ಇಲ್ಲಿ ವಾಟರ್ ಇರುತ್ತೆ, ಇಲ್ಲಿ ವಾಟರನ್ನೇ ಇಂಪ್ಯೂರಿಟಿ, ಆಯಿತಾ. ಸೊ ಇಲ್ಲಿ ವಾಟರ್ ಇಂಪ್ಯೂರಿಟಿ, ಈ ವಾಟರ್ ಹೋಗೋ ತನಕನೂ ನಾವೇನು ಮಾಡ್ತೀವಿ ಅಂದರೆ ನೈಟ್ರಿಕ್ ಆ್ಯಸಿಡ್ನ ಡಿಸ್ಟಿಲೇಷನ್ ಮಾಡ್ತಾ ಇರ್ತೀವಿ, ಆಯಿತಾ. ಆ ಡಿಸ್ಟಿಲೇಷನ್ ಮಾಡ್ತಾ ಮಾಡ್ತಾ ವಾಟರ್ ಎವಾಪ್ರೇಟ್ ಆಗಿ ಹೋಗ್ತಾ ಇರುತ್ತೆ, ನಮಗೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಸಿಕ್ಕತ್ತೆ. ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ನೈಟ್ರಿಕ್ ಆ್ಯಸಿಡ್. I think you got it. So coming to the properties, as I told you, we'll have two types of properties, that is physical properties and chemical properties. ನಾವು ಹೊರಗಡೆ ನೋಡುವಾಗ ಏನು ಕಾಣಿಸುತ್ತೆ ಆ ಪ್ರಾಪರ್ಟೀಸ್ನೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಸೀನ್ ಬೈ ಅವರ್ ನೆಕೆಡ್ ಐಸ್, ನಾವೇನು ಕಣ್ಣಿಂದ ನೋಡಬೇಕಾದ್ರೆ ಕಾಣಿಸುತ್ತೆ ಅದೆಲ್ಲ ಫಿಸಿಕಲ್ ಪ್ರಾಪರ್ಟೀಸು, ಎಕ್ಸ್ಟರ್ನಲ್ ಅಪಿಯರೆನ್ಸು. ಸೊ ಕಮಿಂಗ್ ಟು ದಟ್, ವಾಟ್ ಇಸ್ ದ ಸ್ಟೇಟ್ ಆಫ್ ನೈಟ್ರಿಕ್ ಆ್ಯಸಿಡ್ ಅಂದರೆ ಇಟ್ ಇಸ್ ಲಿಕ್ವಿಡ್. ಸೊ ಅದು ಯಾವ ಸ್ಟೇಟಲ್ಲಿರುತ್ತೆ, ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. And the color is colorless. New nitric acid, almost all the acids, they are going to be colorless. And you should know almost all the chemical compounds are colorless. ಎಲ್ಲ ಕೆಮಿಕಲ್ ಕಾಂಪೌಂಡ್ಸು ಯಾವ ಥರ ಇರುತ್ತೆ ಅಂದರೆ ಕಲರ್ಲೆಸ್ಸೇ ಆಗಿರುತ್ತೆ, ಅಂದರೆ ವೈಟ್ ಕಲರ್ ಇರುತ್ತೆ. ನಾವು ಈ ಕೆಮಿಸ್ಟ್ರಿಯಲ್ಲಿ ವೈಟ್ ಕಲರ್ ಅಂತ ನಾವೆಲ್ಲೂ ಹೇಳಲ್ಲ, ನಾವು ಅದನ್ನು ಕಲರ್ಲೆಸ್ ಅಂತಲೇ ಕರಿತೀವಿ. ಅದು ಬಿಟ್ಟು ಕಲರ್ಡ್ ಕಾಂಪೌಂಡ್ಸು. ಸೊ ನಾವು ಕಲರ್ ಹೇಳಬೇಕಾದ್ರೆ ಯಾವುದಾದ್ರೂ ಕೆಮಿಕಲ್ ಕಾಂಪೌಂಡ್ಸ್ ಆಗಿರ್ಬೋದು, ನಮಗೆ ಎರಡೇ ಹೇಳಕ್ಕೆ ಬರೋದು, ಒಂದು ಕಲರ್ ಕಾಂಪೌಂಡು, ಇನ್ನೊಂದು ಕಲರ್ಲೆಸ್ ಕಾಂಪೌಂಡ್ ಅಂತ. ಕಲರ್ಲೆಸ್ ಕಾಂಪೌಂಡ್ಸ್ ಎಲ್ಲ ಯಾವುದು ಅಂದರೆ ವಿಚ್ ಆರ್ ವೈಟ್ ಇನ್ ಕಲರ್. ಯಾವುದು ವೈಟ್ ಕಲರ್ ಇರುತ್ತೋ ಅವೆಲ್ಲನೂ ನಾವು ಕಲರ್ಲೆಸ್ ಅಂತಲೇ ಹೇಳ್ತೀವಿ. ಅದರ್ ದ್ಯಾನ್ ದಟ್ ವಿಲ್ ಹ್ಯಾವ್ ಕಲರ್ಡ್ ಕಾಂಪೌಂಡ್ಸ್. ಅದು ಕೆಲವು ಕೆಮಿಕಲ್ಸಿಗೆ ಕಲರ್ ಇರುತ್ತೆ, ಪರ್ಟಿಕ್ಯುಲರಾಗಿ ಯೆಲ್ಲೋ ಅಂತನೋ ಪಿಂಕ್ ಅಂತನೋ. ಈಗ ಪಿಕ್ರಿಕ್ ಆ್ಯಸಿಡ್ಡು ಯೆಲ್ಲೋ ಕಲರ್ ಇರುತ್ತೆ, ಪೊಟ್ಯಾಷಿಯಮ್ ಡೈಕ್ರೋಮೇಟು ಯೆಲ್ಲೋ ಕಲರ್ ಇರುತ್ತೆ, ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟು ಪಿಂಕ್ ಕಲರ್ ಇರುತ್ತೆ, ಆ ಥರ ಕಲರ್ ಹೇಳ್ಬಿಡ್ತೀವಿ. ಆ್ಯಂಡ್ ವಾಟರ್ ಇಸ್ ಕ್ಯಾರೆಕ್ಟರಿಸ್ಟಿಕ್. ಯಾಕೆ ಅಂದರೆ ಈ ಕೆಮಿಸ್ಟ್ರಿಯಲ್ಲಿ ಓಡರು ಅಷ್ಟೇ, ಕೆಲವಕ್ಕೆ ಪರ್ಟಿಕ್ಯುಲರಾಗಿ ಓಡರ್ ಇರುತ್ತೆ, ಸ್ಮೆಲ್ ಗೊತ್ತಾಗ್ತಿರುತ್ತೆ. ಈಗ ಅಮೋನಿಯಾ, ಆಯಿತಾ, ಇಟ್ ಹ್ಯಾಸ್ ಗಾಟ್ ಎ ಪಂಜೆಂಟ್ ಸ್ಮೆಲ್. ಮತ್ತು ಅನಿಲಿನ್ನು ಫಿಶಿ ಸ್ಮೆಲ್, ಆ ಥರ ಹೇಳ್ತೀವಿ ಕೆಲವು ಕಾಂಪೌಂಡ್ಸಿಗೆ. ಕೆಲವಕ್ಕೆ ಯಾವ ಸ್ಮೆಲ್ಲು ಓಡರು ಅಂತ ಗೊತ್ತಾಗಲ್ಲ ನಮಗೆ. ಸೊ ಹಾಗಾಗಿ ಆ ಓಡರ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ಓಡರ್ ಅಂತ ಹೇಳ್ಬಿಡ್ತೀವಿ. ಅಂದರೆ ಬಟ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಓಡರ್ ಅಂತ ಅರ್ಥ ಆಗುತ್ತೆ. ಸೊ ಸಾಲ್ಯುಬಲಿಟಿ, ಇಟ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ಯಾವುದ್ರಲ್ಲಿ ಸಾಲ್ಯುಬಲ್ ಆಗುತ್ತೆ ಅಂದರೆ ವಾಟ್ರಲ್ಲಿ ಚೆನ್ನಾಗಿ ಸಾಲ್ಯುಬಲ್ ಆಗುತ್ತೆ ನೈಟ್ರಿಕ್ ಆ್ಯಸಿಡ್. ಕಮಿಂಗ್ ಟು ದ ಕೆಮಿಕಲ್ ಪ್ರಾಪರ್ಟೀಸ್. ಸೊ ವಾಟ್ ಕೆಮಿಕಲ್ ಪ್ರಾಪರ್ಟೀಸ್ ಇಟ್ ಹ್ಯಾಸ್ ಗಾಟ್? ಸಿ ಯೂಶಲಿ all the acids, they react with both metals and non-metals. ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಜೊತೆ ಎರಡರ ಜೊತೆ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಸೊ ಕಮಿಂಗ್ ಟು ದ ನಾನ್ ಮೆಟಲ್ಸ್, ಇಲ್ಲಿ ನಾನು ಕೆಲವು ನಾನ್ ಮೆಟಲ್ಸ್ ತೊಗೊಂಡಿದ್ದೀನಿ, ಕಾರ್ಬನ್ನು, ಸಲ್ಫರು, ಫಾಸ್ಫರಸ್ಸು, ಅಯೋಡಿನ್ನು, ಈ ಥರ. ಸೊ ಈಗ ನಿಮಗೇನಾದರೂ ಮ್ಯಾನುಫ್ಯಾಕ್ಚರ್ ಕೇಳಲಿಲ್ಲ ಅಂತಂದರೆ ನೈಟ್ರಿಕ್ ಆ್ಯಸಿಡ್ದು ಪ್ರಾಪರ್ಟೀಸ್ ಕೇಳ್ತಾರೆ. ಸೊ ಈವನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ 3 ಮಾರ್ಕ್ ಕ್ವೆಶ್ಚನ್ ಆ್ಯಂಡ್ 5 ಮಾರ್ಕ್ ಕ್ವೆಶ್ಚನ್ ಇನ್ ದ ನೈಟ್ರಿಕ್ ಆ್ಯಸಿಡ್. ಕೆಲವು ಸತಿ ಎರಡೂ ಒಂದೇ ಕ್ವೆಶ್ಚನಲ್ಲಿ ಕಂಬೈನ್ ಕೂಡ ಮಾಡಿರ್ತಾರೆ. ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಓಸ್ಟ್ವೋಲ್ಡ್ ಪ್ರೊಸೆಸ್ ಆ್ಯಂಡ್ ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಅಂತ ಕೇಳಿಬಿಡ್ತಾರೆ. ಸೊ ಯು ಹ್ಯಾವ್ ಟು ಡಿಸ್ಕಸ್ ಎನಿ 2 ಪ್ರಾಪರ್ಟೀಸ್. ಇವಾಗ ಮ್ಯಾನುಫ್ಯಾಕ್ಚರ್ಗೆ 3 ಮಾರ್ಕ್ ಇರುತ್ತೆ, ಪ್ರಾಪರ್ಟೀಸ್ಗೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಾಂದರೆ ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ವಿತ್ ಎನಿ ಆಫ್ ದ 4 ಯೂಸಸ್ ಅಥವಾ ಎನಿ ಆಫ್ ದ 4 ಅಪ್ಲಿಕೇಶನ್ಸ್ ಅಂತನಾದರೂ ಕೇಳ್ತಾರೆ. ಸೊ ಯೂಸಸ್ಸು, ಪ್ರಾಪರ್ಟೀಸು ಮತ್ತು ಮ್ಯಾನುಫ್ಯಾಕ್ಚರು ಮೂರನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. So carbon, when treated with the nitric acid, so you're going to get liberation of carbon dioxide along with the formation of nitrogen dioxide. This nitrogen dioxide, which usually is going to have some reddish brown flame. ಏನಿರುತ್ತೆ ಅಂತಂದರೆ ರೆಡ್ಡಿಶ್ ಬ್ರೌನ್ ಫ್ಲೇಮನ್ನು ನೋಡ್ತೀರಾ, ಆ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸನ್ನು ನೋಡ್ತೀರಾ, ಆ ಫ್ಯೂಮ್ಸ್ ಬರ್ತಾ ಇದ್ದಾಗಲೇ ಗೊತ್ತಾಗುತ್ತೆ ನಿಮಗೆ. ಸೊ ರಿಯಾಕ್ಷನ್ ಆಗ್ತಾ ಇದೆ ಅಲ್ಲಿ ಅಂತ. ಅಲಾಂಗ್ ವಿತ್ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸ್ you can see the liberation of carbon dioxide. ಹೆಂಗೆ ಕಾರ್ಬನ್ ಡೈಆಕ್ಸೈಡ್ ಲಿಬರೇಷನ್ ಗೊತ್ತಾಗುತ್ತೆ ಅಂತಂದರೆ, ಆ ಕಾರ್ಬನ್ ಡೈಆಕ್ಸೈಡು ಇಟ್ ಇಸ್ ಗೋಯಿಂಗ್ ಟು ಯು ಕ್ಯಾನ್ ಹ್ಯಾವ್ ಅ ಓಡರ್, ಆಯಿತಾ. ಕಾರ್ಬನ್ ಡೈಆಕ್ಸೈಡ್ದು ಸ್ಮೆಲ್ ಗೊತ್ತಾಗುತ್ತೆ. ಅಲಾಂಗ್ ವಿತ್ ದಟ್ ದರ್ ಇಸ್ ಫಾರ್ಮೇಷನ್ ಆಫ್ ವಾಟರು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ದ ರಿಯಾಕ್ಷನ್ ವಿತ್ ಸಲ್ಫರ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾರ್ಬನ್ ಜೊತೆ ನಾನು 4 ಮೊಲಿಕ್ಯೂಲ್ಸ್ ಆಫ್ ನೈಟ್ರಿಕ್ ಆ್ಯಸಿಡ್ ತೊಗೊಂಡಿದ್ದೀನಿ, ಸಲ್ಫರ್ ಜೊತೆ 6 ತೊಗೊಂಡಿದ್ದೀನಿ, ಫಾಸ್ಫರಸ್ ಜೊತೆ 5 ತೊಗೊಂಡಿದ್ದೀನಿ, ಅಯೋಡಿನ್ ಜೊತೆ 10 ತೊಗೊಂಡಿದ್ದೀನಿ. ಯಾಕೆ ಈ ಥರ ಅಂತ? ಸಿ ದೀಸ್ ಆರ್ ದ ವೇಲೆನ್ಸಿ ಆಫ್ ದಿಸ್ ಇನ್ಆರ್ಗ್ಯಾನಿಕ್
ಸಬ್ಸ್ಟೆನ್ಸ್ ದಟ್ ಈಸ್ ನಾನ್ ಮೆಟಲ್ಸ್. ಈ ನಾನ್ ಮೆಟಲ್ಸ್ನ ವೇಲೆನ್ಸಿ ಅದು, ಸೊ ಅಷ್ಟಷ್ಟು ಮಾಲಿಕ್ಯೂಲ್ಸ್ ಜೊತೆನೇ ಆ್ಯಕ್ಟ್ ಆಗಬೇಕು ಅಂತ. ಇದೆಲ್ಲ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ನಿಮಗೆ ಕಷ್ಟ ಆಗ್ಬೋದು, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮಾಡಿದ್ರಷ್ಟೇ ನಿಮಗೆ ಕೆಮಿಕಲ್ ರಿಯಾಕ್ಷನ್ಸು ಬರುತ್ತೆ. ಸೊ ಸಲ್ಫರ್ ವೆನ್ ಟ್ರೀಟೆಡ್ ವಿತ್ 6 molecule ಆಫ್ ನೈಟ್ರಿಕ್ ಆ್ಯಸಿಡ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಸಲ್ಫ್ಯೂರಿಕ್ ಆ್ಯಸಿಡ್ ಸಿಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು ನೈಟ್ರಿಕ್ ಆ್ಯಸಿಡಿಂದ ಹೇಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಸಿಗುತ್ತೆ ಅಂತ. ಇಟ್ಸ್ ಜಸ್ಟ್ ಬೈ ಟ್ರೀಟಿಂಗ್ sulfur with the nitric acid, that too with the 6 molecule of nitric acid. So there is liberation of nitrogen dioxide and the formation of water. Then phosphorus, again as I told you 5 phosphorus valency 5, so 5 molecule nitric acid ತಗೊಂಡಿದ್ದೀನಿ. So you are going to get orthophosphoric acid. ಇದರಲ್ಲಿ ಏನು ಸಿಗುತ್ತೆ ನಿಮಗೆ ಅಂದರೆ H3PO4 ಅಂದರೆ orthophosphoric acid along with the liberation of that reddish brown fumes of nitrogen dioxide and water. Then iodine, when it is treated with the 10 molecule of nitric acid, you are going to get iodic acid. Idu iodic acid anta, which is again an important compound, along with the liberation of nitrogen dioxide as well as the formation of water. ಇಲ್ಲಿ ನಿಮಗೆ ರಿಯಾಕ್ಷನ್ಸು ತುಂಬ ಕಷ್ಟ ಅಂತ ಆಗಲ್ಲ. ಯಾಕೆ ಅಂದರೆ ಇಲ್ಲಿ ಒಂದು ನೀವೇನು ನೋಡ್ಕೋಬೇಕಾಗತ್ತೆ ಅಂತಂದರೆ ಈ ವೇಲೆನ್ಸಿಗಳನ್ನು ನೋಡ್ಕೋಬೇಕಾಗತ್ತೆ. ಅದರಿಂದ ನೆನ್ಪಿಟ್ಕೋಬೋದು ಎಷ್ಟೆಷ್ಟು ಮಾಲಿಕ್ಯೂಲ್ ನೈಟ್ರಿಕ್ ಆ್ಯಸಿಡ್ ತೊಗೋಬೇಕು ಅಂತ. ಇನ್ನೊಂದೇನು ಅಂತಂದರೆ ನೀವು ಇಲ್ಲಿ ಕಾಮನ್ನಾಗಿ ಎರಡನ್ನ ನೀವು ನೋಡ್ತಾ ಇದ್ದೀರಾ. ಒಂದೇನು ಅಂದರೆ ವಾಟರು, ಎಲ್ಲದರಲ್ಲೂ ವಾಟರ್ ಮಾಲಿಕ್ಯೂಲ್ಸ್ ಇದೆ, ಆಯಿತಾ? ಆರ್ ಯು ಗೆಟ್ಟಿಂಗ್? ಆ್ಯಂಡ್ ಲಿಬರೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಫ್ಯೂಮ್ಸ್, ಆಯಿತಾ? ಎಲ್ಲ ಕಡೆನೂ ನೀವು ನೈಟ್ರೋಜನ್ ಡೈಆಕ್ಸೈಡ್ ನೋಡ್ತೀರ. NO2, ಇಲ್ಲೂ NO2, ಇಲ್ಲೂ NO2. ಅಂದರೆ ವಾಟ್ರು ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಎಲ್ಲದಕ್ಕೂ ಕಾಮನ್ನು. ಅದು ಬಿಟ್ಟು ನಿಮಗೇನು ಕಾಂಪೌಂಡ್ ಸಿಗ್ತಾ ಇದೆ ಆ ಕಾಂಪೌಂಡ್ಸಲ್ಲೆಲ್ಲ ಈ ನಾನ್ ಮೆಟಲ್ಸು ಪ್ರೆಸೆಂಟ್ ಇರುತ್ತೆ, ಆಯಿತಾ? ಈ ನಾನ್ ಮೆಟಲ್ಸಿಂದಾನೇ ನಿಮ್ಗೆ ಏನಿರುತ್ತೆ ಪ್ರಾಡಕ್ಟ್ಸು ಫಾರ್ಮ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಜೊತೆಗೆ, ಸಲ್ಫ್ಯೂರಿಕ್ ಆ್ಯಸಿಡ್ಡು ಸಲ್ಫರ್ ಜೊತೆಗೆ, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಆರ್ಥೋಫಾಸ್ಫೋರಿಕ್ ಆ್ಯಸಿಡ್ಡು ಫಾಸ್ಫರಸ್ ಜೊತೆಗೆ, ಹಾಗೆಯೇ ಅಯೋಡಿಕ್ ಆ್ಯಸಿಡ್, ಆಯಿತಾ? ಸೊ ಇಷ್ಟು ಕೂಡ ಫಾರ್ಮ್ ಆಗ್ತಾ ಹೋಗುತ್ತೆ. ದೆನ್ ವಿತ್ ಹೈಡ್ರೋಜನ್ ಸಲ್ಫೈಡ್ ಜೊತೆ ಏನು ಸಿಕ್ಕತ್ತೆ ಅಂತ. ಸೊ ನೈಟ್ರಿಕ್ ಆ್ಯಸಿಡ್ ವೆನ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಸಲ್ಫೈಡ್ ಯು ಆರ್ ಗೋಯಿಂಗ್ ಟು ಗೆಟ್ again nitrogen dioxide, liberation of nitrogen dioxide and sulfur. ಯೆಲ್ಲೋ ಕಲರ್ ಪ್ರಿಸಿಪಿಟೇಟ್ ಸಿಗುತ್ತೆ. ಪ್ರಿಸಿಪಿಟೇಟ್ ಅಂದರೆ ಏನೂ ಇಲ್ಲ, ಈ ಮೊಸರು ಥರ ಇರುತ್ತೆ, ಅದನ್ನು ನಾವು ಪ್ರಿಸಿಪಿಟೇಟ್ ಅಂತ ಕರಿತೀವಿ, PPT ಅಂತ ಕರಿತೀವಿ. ಸೊ ಇದು ಯೆಲ್ಲೋ ಕಲರ್, ಯಾಕಂದರೆ ಸಲ್ಫರು ಆ ಫ್ಯೂಮ್ಸ್ ಆಗಿರ್ಬೋದು, ಸಲ್ಫರ್ ಯಾವ ಜೊತೆ ಫಾರ್ಮ್ ಆದ್ರೂ ಅದು ಯೆಲ್ಲೋ ಕಲರೇ ಸಿಗುತ್ತೆ. ಮತ್ತು ಸಲ್ಫರ್ ಇಟ್ ಸೆಲ್ಫ್ ಇಸ್ ಯೆಲ್ಲೋ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಸಲ್ಫರು PPT. ಈ ಆರೋ ಮಾರ್ಕ್ ಕೆಳಗಡೆ ತೋರಿಸಿದ್ರೆ ಅದೆಲ್ಲನೂ ಏನು ಅಂತ PPT ಅಂತ. ಆರೋ ಮಾರ್ಕ್ ಏನಾದರೂ ಮೇಲ್ಗಡೆ ತೋರಿಸಿದ್ರೆ ಅದೆಲ್ಲ ಏನಾಗಿರುತ್ತೆ, ಅದು ಇಟ್ ವಿಲ್ ಬಿ ಇನ್ ವೇಪರ್ ಫಾರ್ಮ್, ಅಥವಾ ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ ಏರ್, ಲೈಕ್ ಐ ಮೀನ್ ಇಟ್ ಇಸ್ ಗೋಯಿಂಗ್ ಟು ಬಿ ಇನ್ ಗೇಷಿಯಸ್ ಫಾರ್ಮ್ ಅಂತ ಅಂದ್ಕೋಬೇಕು ನೀವು. ಸೊ ಕಮಿಂಗ್ ಟು ಮೆಟಲ್ಸ್, ನಾನು ಆವಾಗಲೇ ಹೇಳಿದಾಗೆ ಮೆಟಲ್ಸು ನಾನ್ ಮೆಟಲ್ಸ್ ಯೂಶಲಿ ಕಾಮನ್ ಆಗಿ ತೊಗೋತೀವಿ. ಸೊ ಹಾಗೆಯೇ ಮೆಟಲ್ಸ್ ಜೊತೆ ನಾವು ನೈಟ್ರಿಕ್ ಆ್ಯಸಿಡ್ನ ಟ್ರೀಟ್ ಮಾಡಿದಾಗ ಏನು ಸಿಕ್ಕತ್ತೆ ಅಂತ. ಸೊ ವೆನ್ ಇಟ್ ಸ್ಟ್ರೇಟ್ ವಿತ್ ಕಾಪರ್ ಯು ಆರ್ ಗೋಯಿಂಗ್ ಟು ಗೆಟ್ ಕ್ಯುಪ್ರಿಕ್ ನೈಟ್ರೇಟ್. ಇದು ಕ್ಯುಪ್ರಿಕ್ ನೈಟ್ರೇಟ್ ಸಿಗುತ್ತೆ. ನೀವು ಅಲ್ಲೂ ನೈಟ್ರೋಜನ್ ಡೈಆಕ್ಸೈಡು ವಾಟರ್ ಫಾರ್ಮ್ ಆಗೋದನ್ನ ನೋಡಿದ್ರಿ, ಇಲ್ಲೂ ಸಹ ಅದನ್ನು ನೋಡ್ತೀರಾ. ಕಾಮನ್ ಆಗಿ ವಾಟರ್ ಫಾರ್ಮ್ ಆಗುತ್ತೆ. ವಾಟರ್ ಫಾರ್ಮ್ ಆಗಿಲ್ಲ ಅಂದರೆ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಇದೆರಡು ಕಾಮನ್ನು, ಆಯಿತಾ? ಸೊ ಹೈಡ್ರೋಜನ್ ಗ್ಯಾಸ್ ಏನಾದ್ರು ಲಿಬ್ರೇಟ್ ಆದರೆ ನಿಮಗೆ ನೈಟ್ರೋಜನ್ ಡೈಆಕ್ಸೈಡ್ ಲಿಬ್ರೇಟ್ ಆಗಲ್ಲ. ನೀವು ಡಿಫ್ರೆನ್ಸಸ್ನ ನೋಡ್ಕೋಬೇಕು. ಡಿಫ್ರೆನ್ಸಸ್ ನೋಡ್ಕೊಂಡಾಗ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ಸೊ ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಏನಾಗ್ತಾ ಇದೆ, ಲಿಬ್ರೇಟ್ ಆಗ್ತಾ ಇದೆ, ಸೊ ವಾಟರ್ ಫಾರ್ಮ್ ಆಗಿದೆ. ಇಲ್ಲೆಲ್ಲ ನೈಟ್ರೋಜನ್ ಡೈಆಕ್ಸೈಡ್ ಲಿಬ್ರೇಟ್ ಆಗ್ತಾ ಇಲ್ಲ, ಆಯಿತಾ? ಹಾಗಾಗಿ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ. ಯೂಶಲಿ ಯಾವುದಾದ್ರೂ ಆ್ಯಸಿಡ್ಸು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸು ಯೂಶಲಿ ಲಿಬ್ರೇಟ್ ಆಗುತ್ತೆ. ಸೊ zinc when treated with nitric acid it is going to zinc nitrate is going to form. Similarly when magnesium treated with nitric acid magnesium nitrate is going to form, and silver when treated with nitric acid silver nitrate is going to form, and barium when treated with nitric acid barium nitrate is going to form. So ಯಾವುದಾದ್ರೂ ಒಂದು ಫಾರ್ಮ್ ಆಗುತ್ತೆ. ಐ ಮೀನ್ ಇಲ್ಲಿ ಎಲ್ಲ ನೀವೇನು ನೋಡ್ತಾ ಇದ್ದೀರಾ ಅಂದರೆ ದೇ ಆರ್ ನಥಿಂಗ್ ಬಟ್ ಮೆಟಾಲಿಕ್ ಸಾಲ್ಟ್ಸ್. ಇದೆಲ್ಲ ಮೆಟಾಲಿಕ್ ಸಾಲ್ಟ್ಸ್, ಮೆಟಾಲಿಕ್ ನೈಟ್ರೇಟ್ಸ್ ಅಂತ ಕರಿತೀವಿ ನಾವು. ಸೊ ಇದೆಲ್ಲ ಮೆಟಾಲಿಕ್ ನೈಟ್ರೇಟ್ಸ್ ಫಾರ್ಮ್ ಆಗುತ್ತೆ. ಅದ್ರ ಜೊತೆಗೆ ಹೈಡ್ರೋಜನ್ ಲಿಬ್ರೇಟ್ ಆಗುತ್ತೆ, ಇಲ್ಲ ವಾಟರು ಫಾರ್ಮ್ ಆಗ್ತಾ ಹೋಗುತ್ತೆ. ದಿಸ್ ಡಿಫ್ರೆನ್ಸ್ ಯು ಹ್ಯಾವ್ ಟು ನೋ.
Then what is aquaregia? A very common question which has been asked in the exam for 3 mark. ತುಂಬ ಸತಿ ಕೇಳಿದ್ದಾರೆ. ಹಳೆ ಪೇಪರಲ್ಲೂ RS1 ಸ್ಕೀಮಲ್ಲೂ ಕೇಳ್ತಿದ್ರು, ಈಗ RS2 ಸ್ಕೀಮಲ್ಲೂ ಕೇಳ್ತಾ ಇದ್ದಾರೆ ವಾಟ್ ಇಸ್ ಆಕ್ವರೆಜಿಯಾ ಅಂತ. ಸಿ ಆಕ್ವರೆಜಿಯಾ ಇಸ್ ನಥಿಂಗ್ ಬಟ್ ಅ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಈ ನೈಟ್ರಿಕ್ ಆಸಿಡು ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ನ 1:3 ರೇಷಿಯೋದಲ್ಲಿ ಮಿಕ್ಸ್ ಮಾಡಿದರೆ ಯು ಶುಡ್ ನೋ. ಸೊ 1 ml ನೈಟ್ರಿಕ್ ಆಸಿಡ್ ವಿತ್ 3 ml ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್, ಇದೆರಡನ್ನು ಮಿಕ್ಸ್ ಮಾಡಿದಾಗ ಅವು ಆ ಮಿಕ್ಸ್ಚರ್ನ ನಾವೇನಂತ ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಆಕ್ವರೆಜಿಯಾ. ಅದನ್ನು ಆಕ್ವರೆಜಿಯಾ ಅಂತ ಕರಿತೀವಿ. ಇಟ್ ಪ್ರೊವೈಡ್ಸ್ ಅ ನೇಸೆಂಟ್ ಕ್ಲೋರಿನ್ ಆ್ಯಂಡ್ ಅ ನೋಬಲ್ ಮೆಟಲ್ಸ್ ಲೈಕ್ ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್ ಆ್ಯಂಡ್ ಆರ್ ಆಲ್ಸೋ ಸಾಲ್ಯುಬಲ್ ಇನ್ ಆಕ್ವರೆಜಿಯಾ and forms chloroauric acid and chloroplatinic acid. ಸೊ ಏನನ್ನು ಫಾರ್ಮ್ ಮಾಡುತ್ತೆ ಅಂದರೆ ಕ್ಲೋರೋಆರಿಕ್ ಆ್ಯಸಿಡ್ನ ಫಾರ್ಮ್ ಮಾಡುತ್ತೆ ಅಥವಾ ಕ್ಲೋರೋಪ್ಲಾಟಿನಿಕ್ ಆ್ಯಸಿಡ್ನ ಫಾರ್ಮ್ ಮಾಡುತ್ತೆ. ಯು ಕ್ಯಾನ್ ಸಿ ಹಿಯರ್. ಸಿ this is the mixture, nitric acid and hydrochloric acid. This is 1 ml of nitric acid and 3 ml of hydrochloric acid, or we can otherwise call 1 molecule of nitric acid with a 3 molecule of hydrochloric acid, which gives us the mixture along with the liberation of a nascent chlorine. This is nascent chlorine. In nascent chlorine liberation is aquaregia. So here we have selected gold. Aram andre gold antra. So when gold treated with the chlorine, we are going to get gold chloride ಅಥವಾ ಹರ್ರಿಕ್ ಕ್ಲೋರೈಡ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಕ್ಲೋರೋಆರಿಕ್ ಆ್ಯಸಿಡ್. ಯಾಕಂದರೆ ಕ್ಲೋರಿನ್ ವೆನ್ ಕಂಬೈನ್ಡ್ ವಿತ್ ರಮ್, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಕ್ಲೋರೋಆರಿಕ್ ಆ್ಯಸಿಡ್ ಸಿಕ್ಕತ್ತೆ. ಆ್ಯಂಡ್ ಸಿಮಿಲರ್ಲಿ ಪ್ಲಾಟಿನಮ್ ವಿಚ್ ಇಸ್ ಅಗೈನ್ ಗೋಲ್ಡು ಪ್ಲಾಟಿನಮು ಇದೆಲ್ಲ ನೋಬಲ್ ಮೆಟಲ್ಸ್ ಅಂತ ಕರಿತೀವಿ, ಆಯಿತಾ, ತುಂಬ ಪ್ರೆಷಿಯಸ್ ಅಂತ. ಸಿ ಪ್ಲಾಟಿನಮ್ ವೆನ್ ಟ್ರೀಟೆಡ್ ವಿತ್ ದ ಕ್ಲೋರಿನ್ ವಿ ಆರ್ ಗೋಯಿಂಗ್ ಟು ಗೆಟ್ ಪ್ಲಾಟಿನಿಕ್ ಆ್ಯಸಿಡ್. ದಿಸ್ ಇಸ್ ಕ್ಲೋರೋಪ್ಲಾಟಿನಿಕ್ ಆ್ಯಸಿಡ್. ಪ್ಲಾಟಿನಮ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಪ್ಲಾಟಿನಮ್ ಟೆಟ್ರಾಕ್ಲೋರೈಡು, ಇದು ಅರ್ರಮ್ ಟ್ರೈಕ್ಲೋರೈಡು. ಸೊ ದಿಸ್ ಪ್ಲಾಟಿನಮ್ ಟೆಟ್ರಾಕ್ಲೋರೈಡ್ ಅಗೈನ್ ಇಟ್ ಇಸ್ ಗೋಯಿಂಗ್ ಟು ಲಿಬರೇಟ್ ದ ಕ್ಲೋರೋಆರಿಕ್ ಆ್ಯಸಿಡ್, ಐ ಮೀನ್ ಕ್ಲೋರೋಪ್ಲಾಟಿನಿಕ್ ಆ್ಯಸಿಡ್. ಕ್ಲಿಯರ್? ಆಕ್ವರೆಜಿಯಾ ಇಂಪಾರ್ಟೆಂಟು, ಅಲಾಂಗ್ ವಿತ್ ಎಕ್ಸಾಂಪಲ್ಸ್ ಕೇಳ್ತಾ ಇರ್ತಾರೆ. ಸೊ ಇದನ್ನು ಚೆನ್ನಾಗಿ ನೋಡ್ಕೋಬೇಕು ನೀವು. Then the last reaction is nitration. Since it is a nitric acid, when it is treated with a benzene in presence of concentrated sulfuric acid, ಇಲ್ಲಿ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡು ಮತ್ತು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡು ಜೊತೆಗಿದೆ, ನಾವು ಅದನ್ನು ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ದಿಸ್ ನೈಟ್ರೇಟಿಂಗ್ ಮಿಕ್ಸ್ಚರ್ ವೆನ್ ಟ್ರೀಟೆಡ್ ವಿತ್ ಆ್ಯನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಬೆನ್ಸಿನ್ ಇದೆಯಲ್ಲ ಇದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನು, ವಿ ಆರ್ ಗೋಯಿಂಗ್ ಟು ಗೆಟ್ ನೈಟ್ರೋಬೆನ್ಸಿನ್. ಏನಿದು ಅಂದರೆ ನೈಟ್ರೋಬೆನ್ಸಿನು, ಬೆನ್ಸಲ್ ನೈಟ್ರೇಟ್ ಅಂತಲೂ ಕರಿತೀವಿ. ಸೊ ನೈಟ್ರೋಬೆನ್ಸಿನ್ is going to form in presence of a nitrating mixture, that is concentrated nitric acid and concentrated sulfuric acid. One of the important compound which acts as raw material in manufacturing of various plastics. So with ammonium hydroxide, ನೈಟ್ರಿಕ್ ಆ್ಯಸಿಡ್ ಇಸ್ ಗೋಯಿಂಗ್ ಟು ಗಿವ್ ಅಮೋನಿಯಂ ನೈಟ್ರೇಟ್. ಈ ಅಮೋನಿಯಂ ನೈಟ್ರೇಟ್ನ ಕೊಡುತ್ತೆ ನೈಟ್ರಿಕ್ ಆ್ಯಸಿಡು, ಫರ್ಟಿಲೈಸರ್ಸ್ ಎಲ್ಲ ಆಗಿ ಯೂಸ್ ಮಾಡ್ತೀವಿ. ಹಾಗೆಯೇ ಕ್ಯಾಲ್ಶಿಯಂ ಜೊತೆ ಅಮೋನಿಯಂ ನೈಟ್ರೇಟ್ನ ಟ್ರೀಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್. ಇದು ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟು ವಿಚ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕೆಮಿಕಲ್ ಕಾಂಪೌಂಡ್. So coming to the uses of nitric acid which is used in manufacture of fertilizers. ನೀವು ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ನೋಡಿದಾಗಲೇ ನೀವು ಒಂದೊಂದನ್ನು ನೆನ್ಪಿಟ್ಕೊಂಡ್ಬಿಡ್ಬೋದು. ಇಲ್ಲಿ ಅಮೋನಿಯಂ ನೈಟ್ರೇಟ್ ಇದೆಯಲ್ಲ, ಇದು ಬಂದು ಫರ್ಟಿಲೈಸರು. ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟನ್ನು ಅದನ್ನು ಫರ್ಟಿಲೈಸರು. ಸೊ ಎರಡನ್ನೂ ನೀವು ಪ್ರಾಪರ್ಟೀಸ್ ನೆನ್ಪಿಟ್ಕೊಂಡಿದ್ರೆ ಅಲ್ಲೇ ಯೂಸಸ್ಸು ಬಂದ್ಬಿಡುತ್ತೆ. ಯಾಕೆಂದರೆ ಒಂದೊಂದು ಕಾಂಪೌಂಡ್ ಫಾರ್ಮ್ ಆದಾಗಲೂ ಅದರದ್ದು ಒಂದೊಂದು ಯೂಸಸ್ ಇರುತ್ತೆ. ಹಂಗೇ ಈ ಟ್ರೈನೈಟ್ರೋಟಾಲಿನ್ ಅಂತ ಕರಿತೀವಿ, TNT ಅಂತ, ಅದು ಮತ್ತು ಟ್ರೈನೈಟ್ರೋಗ್ಲಿಸರಿನ್ನು, ಇದು ಎರಡನ್ನೂ ನಾವು ಎಕ್ಸ್ಪ್ಲೋಸಿವ್ ಆಗಿ ಯೂಸ್ ಮಾಡ್ತೀವಿ. ಎಕ್ಸ್ಪ್ಲೋಸಿವ್ ಅಂದರೆ ಬಾಂಬ್ಸ್ ಅಂತ, ಬಾಂಬ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅದರಲ್ಲಿ ಟ್ರೈನೈಟ್ರೋಟಾಲಿನು ಮತ್ತು ನೈಟ್ರೋಗ್ಲಿಸರಿನ್ನು. ನೈಟ್ರೋಗ್ಲಿಸರಿನ್ನ ಡೈನಮೈಟ್ ಅಂತ ಕರಿತೀವಿ, ಬಂಡೆ ಎಲ್ಲ ಸಿಡ್ಸೋಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಆ ಡೈನಮೈಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನೈಟ್ರೋಗ್ಲಿಸರಿನ್ ಬೇಕು ನಮಗೆ. ಆ್ಯಂಡ್ ಪಿಕ್ರಿಕ್ ಆ್ಯಸಿಡ್ ಆ್ಯಂಡ್ ನೈಟ್ರೋಸೆಲ್ಯುಲೋಸು. ಈ ನೈಟ್ರೋಸೆಲ್ಯುಲೋಸ ಗ್ರೀನ್ ಕಾಟನ್ ಅಂತ ಕರಿತೀವಿ. ಈ ಹಸಿರುದು ಇದನ್ನೆಲ್ಲ ಹಾಕಿರ್ತಾರೆ ಈ ಪ್ಲ್ಯಾಂಟ್ಸನ್ನ ಒಂದು ಗ್ಲಾಸ್ ಹೌಸಲ್ಲೆಲ್ಲ ಬೆಳೆಸೋಕ್ಕೆ, ಅದು ನೈಟ್ರೋಸೆಲ್ಯುಲೋಸು ಗ್ರೀನ್ ಕಲರು, ಅದನ್ನು ಗ್ರೀನ್ ಕಾಟನ್ ಅಂತಲೂ ಕರಿತೀವಿ. ಆ್ಯಂಡ್ ಪ್ರಿಪ್ರೇಷನ್ ಆಫ್ ಆಕ್ವರೆಜಿಯಾ, ಐ ಹ್ಯಾವ್ ಟೋಲ್ಡ್ ಯು ದ ಇಂಪಾರ್ಟೆನ್ಸ್ ವಿಚ್ ಯೂಶಲಿ ಯೂಸ್ ಟು ಡಿಸಾಲ್ವ್ ದ ನೋಬಲ್ ಮೆಟಲ್ಸ್.
ಯಾವುದು ಗೋಲ್ಡು, ಪ್ಲಾಟಿನಮು, ಸಿಲ್ವರು ಇದನ್ನೆಲ್ಲ ಕರಗಿಸೋಕ್ಕೆ ನಮಗೆ ಆಕ್ವರೇಜಿಯಾ ಬೇಕು, ಆ ಸೊಲ್ಯೂಷನ್ ಬೇಕು. ಸೊ ಹಾಗಾಗಿ ಆಕ್ವರೇಜಿಯಾ ಆ್ಯನ್ ಇಂಪಾರ್ಟೆಂಟ್ ಸೊಲ್ಯೂಷನ್ ಟು ಡಿಸಾಲ್ವ್ ದಿಸ್ ನೋಬಲ್ ಮೆಟಲ್ಸ್. ಆ್ಯಂಡ್ ಪ್ರಿಪ್ರೇಷನ್ ಆಫ್ ಸಿಲ್ವರ್ ನೈಟ್ರೇಟ್ನ ಫೋಟೋಗ್ರಫಿಲಿ ಹಿಂದಿನ ಕಾಲದಲ್ಲೆಲ್ಲ ಈ ಕ್ಯಾಮ್ರಾಗೆ ಫಿಲ್ಮ್ ಹಾಕ್ತಾಯಿದ್ರು. ಆ ಫಿಲಮನ್ನು ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು ಈ ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಾಯಿದ್ರು. ಅದು ಯಾವ ಫಾರ್ಮಲ್ಲಿ ಇರ್ತಿತ್ತು ನೈಟ್ರಿಕ್ ಆ್ಯಸಿಡು ಅಂದರೆ ಸಿಲ್ವರ್ ನೈಟ್ರೇಟ್ ಫಾರ್ಮಲ್ಲಿ ಇರ್ತಿತ್ತು. ಯಾಕಂದರೆ ಸಿಲ್ವರು ಬೆಳ್ಳಗಿರುತ್ತೆ, ನಿಮಗೆ ಗೊತ್ತು. ಆ ಸಿಲ್ವರ್ ನೈಟ್ರೇಟ್ ಹಾಕಿ ವಾಶ್ ಮಾಡಿದಾಗ ದಟ್ ಫೋಟೋ ಯೂಸ್ ಟು ಗೆಟ್ ಕ್ಲಾರಿಟಿ ಇಟ್ ಸಿಮ್ಸ್. ಸೊ ಹಾಗಾಗಿ ಸಿಲ್ವರ್ ನೈಟ್ರೇಟ್ನ ಹಾಕಿ ಆ ಫೋಟೋನೆಲ್ಲ ವಾಶ್ ಮಾಡ್ತಾ ಇದ್ರಂತೆ ಫೋಟೋಗ್ರಫಿಯಲ್ಲಿ. ಸೊ ಆ್ಯಂಡ್ ಬೇರಿಯಮ್ ನೈಟ್ರೇಟ್ ವಿಚ್ ಇಸ್ ಯೂಸ್ಡ್ ಇನ್ ದ ಫೈರ್ ಯೂಸ್ ಮಾಡಿಕೊಂಡು ಫೈರ್ ವರ್ಕಲ್ಲಿ ಅದನ್ನು ಬೇರಿಯಮ್ ನೈಟ್ರೇಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಆಸ್ ಐ ಟೋಲ್ಡ್ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಆ್ಯಸಿಡ್ ವಿಚ್ ಇಸ್ ಯೂಸ್ಡ್ ಇನ್ ದ ಲ್ಯಾಬೊರೇಟ್ರಿ. ಆ್ಯಂಡ್ ನೈಟ್ರೇಟಿಂಗ್ ಏಜೆಂಟ್, ನೈಟ್ರೇಟಿಂಗ್ ಮಿಕ್ಸ್ಚರು ಹೇಳಿದ್ದೀನಿ, ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಕಾಂಬಿನೇಷನು. ಇಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಮಿಕ್ಸ್ಚರ್ ಆ್ಯಂಡ್ ಆಲ್ಸೋ ಇಟ್ ಇಸ್ ಯೂಸ್ಡ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಆ್ಯಂಡ್ ಇಟ್ ಇಸ್ ಯೂಸ್ಡ್ ದ ಮ್ಯಾನುಫ್ಯಾಕ್ಚರ್ ಆಫ್ ಆರ್ಟಿಫಿಷಿಯಲ್ ಸಿಲ್ಕು. ಆರ್ಟಿಫಿಷಿಯಲ್ ಸಿಲ್ಕ್ ಅಂದರೆ ಈ ರೇಯಾನ್ ಅಂತೆಲ್ಲ ಬರ್ತಾ ಇತ್ತು, ಚೈನಾ ಸಿಲ್ಕ್ ಅಂತ ಕರೀತಾ ಇದ್ರು. ಆ ರೇಯಾನು ಮತ್ತು ಟೆಫ್ಲಾನು ಇದನ್ನೆಲ್ಲ ಮಾಡೋಕ್ಕೆ ಅಂತಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದು, ಏನು ಆರ್ಟಿಫಿಷಿಯಲ್ ಸಿಲ್ಕ್ ಆಗಿ ಯಾವುದನ್ನು ನೈಟ್ರಿಕ್ ಆ್ಯಸಿಡನ್ನು. ಸೊ ಡೈಸ್ ಅಂದರೆ ಬಣ್ಣಗಳು ಅಂತ, ಬಣ್ಣಗಳನ್ನ ಪ್ರಿಪೇರ್ ಮಾಡೋಕ್ಕೆ ಮತ್ತು ಮೆಡಿಸಿನ್ ಪ್ರಿಪೇರ್ ಮಾಡೋಕ್ಕೂ ನಮಗೆ ನೈಟ್ರಿಕ್ ಆ್ಯಸಿಡ್ ಬೇಕು. So let us end up with this session. I think you got nitric acid very well. Thank you for your patience listening.